ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ. ನಾವು ಮಾಡೋ ಕೆಲಸಗಳ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟು ಮಾಡಿದ್ರೆ ಯಾವುದೇ ಕೆಲಸ ಆಗಿರ್ಬೋದು, IAS ಆಫೀಸರ್ ಆಗಿರ್ಬೋದು, ಈ ಕಡೆ ಚಪ್ಪಲ್ ಹೊಲಿಯೋರು ಆಗಿರ್ಬೋದು, ಅದರಲ್ಲೂ ಸಹ ನಮ್ಮ ನಿಷ್ಠೆನ ನಮ್ಮ ಸ್ಕಿಲ್ ತೋರಿಸಿದ್ರೆ ಅದನ್ನು ಉನ್ನತ ಒಂದು ರಿಸಲ್ಟ್ ಕೊಡ್ಬೋದು ಅನ್ನೋದನ್ನು ತಮ್ಮ ಒಂದು ಹಿತನುಡಿಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆ ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಎದುರು ಸುಳಿದಾಗೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಸ್ವಾಮಿ ವಿವೇಕಾನಂದ. ಎಂಥ ಒಳ್ಳೆಯ ಮಾತು. ಇದಕ್ಕಿಂತ ಮುಖ್ಯ ಬೇಕಾ? ಇವರನ್ನು ನಾವು ಗುರುಗಳು ಅಂತ ಸ್ವೀಕಾರ ಮಾಡಿ ಇವತ್ತು ಗುರುವಂದನ ಕಾರ್ಯಕ್ರಮನ ಅರ್ಪಿಸ್ತಾ ಇರ್ತಕ್ಕಂಥದ್ದು. ಎಂಥ ವ್ಯಕ್ತಿ, ತುಂಬ ನೊಂದು ಬೇಸತ್ತು ಜೀವನನೇ ಸಾಕಪ್ಪ ಅಂತ ಕೂತಿರುವಾಗ್ಲೂ ವಿವೇಕಾನಂದರನ್ನ ನೆನೆಸ್ಕೊಂಡ್ರೂ ಸಾಕು, ಅವ್ರ ಮೈಯಲ್ಲಿ ಏನೋ ಒಂದು ರೀತಿ ಚಿಲುಮೆ, ಶಕ್ತಿ, ಒಂದು ಕರೆಂಟ್ ಪಾಸ್ ಆಗುತ್ತೆ, ರೋಮಾಂಚನ ಆಗುತ್ತೆ ನಿಜ. ಅದಕ್ಕೆ ಒಂದು ಹುಡುಗಿ, ಅದೇನಾಗುತ್ತೆ, ಒಂದು ಸಣ್ಣ ಕತೆ. ವಿವೇಕಾನಂದರು ಪ್ರೇರಣೆ ಹೇಗೆ ತೊಗೊಂಡಿದ್ರು ಅಂತ ಅಂದರೆ, ಒಂದು ಸರಿ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಒಂದು 4 ಜನ ಒಳಗಡೆ ರೌಡಿಗಳಿರ್ತಾರೆ. ಆ ಹುಡುಗಿನ ಏನು ಮಾಡ್ತಾರೆ, ಹೊಡೆದು ಬ್ಯಾಗ್ ಕಿತ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಆ ಹುಡುಗಿ ಅವ್ರ ಹತ್ರ ಫೈಟ್ ಮಾಡುತ್ತೆ. ಆ ಹುಡುಗಿ ಒಳ್ಳೆ ವಾಲಿಬಾಲ್ ಪಟು, ಇದು ಕಿಕ್ ಬಾಕ್ಸರು. ಏನು ಮಾಡ್ತಾರೆ, ತೆಗೆದು ಹೊರಗಡೆಗೆ ನೂಕ್ಬಿಡ್ತಾರೆ. ಟ್ರೈನಲ್ಲಿ, ರನ್ನಿಂಗ್ ಟ್ರೈನಲ್ಲಿ ಹೊರಗಡೆ ನೂಕ್ತಾರೆ. ಆಗೇನಾಗುತ್ತೆ, ಆ ಹುಡುಗಿ ಹೊರಗಡೆ ಬಿದ್ದಾಗ ಅವಳು 2 ಕಾಲುಗಳು ಆ ಟ್ರೈನ್ ಮೇಲೆ ಬಿದ್ದಿರ್ತಾರಲ್ಲ, ಆ ಹಳಿ ಮೇಲೆ ಕಾಲು ಕತ್ತರಿಸೋಗುತ್ತೆ, ಎರಡನ್ನೂ ನಡೆಯೋಕ್ಕಾಗಲ್ಲ. ಕೊನೆಗೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ಈ 2 ಕಾಲು ತೆಗೆದ್ಮೇಲೆ ಅದರಲ್ಲಿ ಏನೂ ಜೀವ ಇರಲ್ಲ, ಒಂದು ಕೆಲಸ ಮಾಡ್ಬೋದು, ಮರದ ಒಂದು ಇದನ್ನು ಕೊಡ್ತೀವಿ, ಸುಮ್ಮನೆ ಹಾಗೆ ನಡೆದಾಡ್ಕೊಂಡಿರ್ಬೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂದ. ಬಟ್ ಆ ಹುಡುಗಿಗೆ ಏನೋ ಒಂದು ಛಲ, ಇಲ್ಲ ನಾನೇನೋ ಒಂದು ಸಾಧನೆ ಮಾಡಬೇಕು, ನಾನು ಆ್ಯಕ್ಚುಲಿ ಫುಟ್ಬಾಲ್ ಪಟು ಆಗಿದ್ದೆ, ದೇಶಕ್ಕೊಂದು ಒಳ್ಳೆ ಹೆಸರು ತರಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಆಸೆ ಇತ್ತು. ಆದರೆ ಈಗೇನು ಮಾಡೋಕ್ಕಾಗಲ್ವಲ್ಲ, 2 ಕಾಲು ಇಲ್ವಲ್ಲ ಅಂತಂದಾಗ ಕೊನೆಗೆ ವಿವೇಕಾನಂದರು ಪ್ರೇರಣೆ ತೊಗೊಳ್ತಾಳೆ. ಅವ್ರ ಮನೆ ಹಿಂದ್ಗಡೆ ಇರ್ತಕ್ಕಂಥ ಒಂದು ಸಣ್ಣ ಗುಡ್ಡ ಇರುತ್ತೆ. ಆ ಒಂದು ಮರದ ಕಾಲುಗಳಲ್ಲೇ ಹಾಕ್ಕೊಂಡು ಗುಡ್ಡನ ಹತ್ತಾ ಹೋಗ್ತಾಳೆ. ಡೈಲಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಹೋಗ್ತಾ ಏನು ಅನ್ನಿಸ್ತೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಈ ಸಣ್ಣ ಪುಟ್ಟದಿರೋದು, ಏರಿದ್ರೆ ಮೌಂಟ್ ಎವರೆಸ್ಟ್ ಏರಬೇಕು ಅಂತ ಹೇಳ್ತಾರೆ. ಕಾಲಿಲ್ಲ, ಮರದ ಕಾಲು, ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂದ್ರೆ ಗೊತ್ತಲ್ಲ, ಪೂರ್ತಿ ಮಂಜುಗಡ್ಡೆ, ಕಾಲು ಒಳಗಡೆ ಇಟ್ಟರೆ ಕಾಲು ಎತ್ತಕ್ಕಾಗಲ್ಲ. ನಮ್ಮ ನಾರ್ಮಲ್ ಆದರೆ ಕಾಲುಗಳು ಹೇಗೋ ಕಾಲು ಆ ಕಡೆ ಈ ಕಡೆ ಸಡ್ಲ ಮಾಡ್ಕೊಂಡು ಎತ್ಕೋಬೋದು ಕಾಲುಗಳನ್ನ. ಬಟ್ ಮರದ ಕಾಲು ಒಂದು ಸರಿ ಸಿಕ್ಕಾಕೊಂಡ್ರೆ ಮೇಲೆ ಎತ್ತಕ್ಕಾಗಲ್ಲ. ಆದರೂ ಆ ಹುಡುಗಿ ಒಂದು ಧೈರ್ಯ ಮಾಡುತ್ತೆ, ಇಲ್ಲ ಹತ್ತಬೇಕು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಒಂದು 4-5 ಜನ ಫ್ರೆಂಡ್ಸ್ಗಳು ಹತ್ತುತ್ತಾರೆ. ಆ ಹುಡುಗಿ ಹೋಗ್ತಾ ಒಂದು 75% ಮೌಂಟ್ ಎವರೆಸ್ಟ್ ಹತ್ತಿರುತ್ತೆ. ಸಂದರ್ಭದಲ್ಲಿ ನೋಡುತ್ತೆ ಕಾಲೆಲ್ಲ ಪೂರ್ತಿ ರಕ್ತಗಳು. ಇನ್ನು ಅವ್ರ ಜೊತೆ ಇದ್ದವರು ಯಾರೂ ಸಹ ಚೆನ್ನಾಗಿ ನಡೀತಿರೋರು ನಾವು ವಾಪಸ್ ಹೊರಟೋಗ್ತೀವಿ, ನಮ್ಮ ಕೈಲಾಗಲ್ಲ, ನಾವು ಬದುಕೋದೇ ಡೌಟ್ ಅನಿಸುತ್ತೆ, ಸಾಲದಕ್ಕೆ ನಿನ್ನ ಕಾಲಲ್ಲಿ ಇಷ್ಟೊಂದು ರಕ್ತ ಇದೆ, ಬಂದುಬಿಡು ಅಂತೇಳಿ. ಆ ಹುಡುಗಿ ಏನು ಮಾಡೋದು ಗೊತ್ತಾ, ತನ್ನ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಗ್ನಲ್ಲಿ ತೆಗಿತಾಳೆ, ಓಪನ್ ಮಾಡ್ತಾಳೆ. ಅಲ್ಲಿ ವಿವೇಕಾನಂದ್ರ ಫೋಟೋ ಇರುತ್ತೆ. ಆ ವಿವೇಕಾನಂದ್ರ ಫೋಟೋನ ಎದೆಗೆ ಹಚ್ಕೊಂಡು ಕಟ್ಕೊಂಡು ನಡೀತಾ ಸ್ಟಾರ್ಟ್ ಮಾಡ್ತಾಳೆ. ಅವಳ ಹೆಸರು ಏನೋ ಮೀರಾ ಸಿನ್ಹಾ ಅಂತ ಅಂದ್ಬಿಟ್ಟು, ಅದು ಇದರಲ್ಲೂ ಸಹ ಸಿಗ್ತಾಳೆ, ಏನೋ ಗೂಗಲಲ್ಲಿ ಸಿಗುತ್ತೆ ಆ ಹುಡುಗಿ. ಕೊನೆಗೆ ಮೌಂಟ್ ಎವರೆಸ್ಟನ್ನು ಕಾಲಿಲ್ಲದೆ ಇದ್ದು ಮೌಂಟ್ ಎವರೆಸ್ಟ್ ಏರಿರೋದು ಅದೇ ಹುಡುಗಿ. ನಮ್ಮ ಭಾರತಕ್ಕೆ ಒಂದು ಕೀರ್ತಿ ತಂದು ಕೊಟ್ಟದು. ಅವ್ರಿಗೆ ಸ್ಫೂರ್ತಿಯಾದಂಥದ್ದು ವಿವೇಕಾನಂದರು. ಅದಕ್ಕೆ ಇವತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ಅದೊಂದು ಹೇಳಬೇಕು ಅನ್ನಿಸ್ತು. ಥ್ಯಾಂಕ್ ಯು. ನಮ್ಮ ರವಿ ಶಿಕಾರಿಪುರ ಸರ್ ಅವರು ಒಳ್ಳೆ ನಾಟಕ ಕಲಾವಿದ. ರಾಜಣ್ಣ, ನಮ್ಮ ರಾಜ್ಕುಮಾರ್ ಸರ್ ಅವರು ಇದ್ದಾಗಲಿಂದನೂ ಅವರ ಜೊತೆನೂ ಸಹ ವೇದಿಕೆಗಳನ್ನ ಹಂಚ್ಕೊಂಡು ಅವ್ರ ಹತ್ರ ಸಭಾಶೀರಿ ತಗೊಂಡು ಸುಮಾರು ಇಲ್ಲಿವರೆಗೂ ಒಂದು 200 ಚಿತ್ರಗಳನ್ನು ಮಾಡಿ ನಮ್ಮ ಒಂದು ಕನ್ನಡ ಕಲಾ ರಸಿಕರಿಗೆ ತಮ್ಮ ಒಂದು ಮನೋರಂಜನೆಯನ್ನು ನೀಡ್ತಾ ಇರ್ತಕ್ಕಂಥ ರವಿ ಸರ್ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ನಿಮ್ಮಂಥವ್ರಿಗೋಸ್ಕರನೇ ಈ ಒಂದು ಕಾರ್ಯಕ್ರಮ. ಯಾಕಂದರೆ ಗುರುಗಳ ಸ್ಥಾನದಲ್ಲಿದ್ದೀರಾ. ಗುರುವಂದನ ಕಾರ್ಯಕ್ರಮ ನಿಮಗೋಸ್ಕರ ಸೀಮಿತ. ಬನ್ನಿ. ಅದು ಗುರುವಂದನ ಒಂದು ಸಾಂಗ್ ಬರುತ್ತೆ, ಅದು ಹಾಕಿ, ಗುರು ಅಷ್ಟಕ್ಕ ಹಾಕಿ ಎಲ್ಲರೂ ಒಂದು 2 ನಿಮಿಷ 18 ಗುರುವಿಗೆ ವಂದನೆಯನ್ನು ಸಲ್ಲಿಸಿ. ಅವಾಗಲೇ ಹಾಕಿದ್ರಲ್ಲ. ಆಗಾಗ ಮಧ್ಯದಲ್ಲಿ ವಿವೇಕಾನಂದರ ಬಗ್ಗೆ ಹಂಚ್ಕೊಂಡ್ರೆ ಏನು ತೊಂದರೆ ಇಲ್ಲ ತಾನೆ. ಈಗ ಗಾನ ಲಹರಿ ಅಂತ ನಡೀತಾ ಇದೆ ನಮ್ಮದು ಗುರುವಂದನ ಗಾಯನ.
ಗಾಯನ ಜೊತೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು, ಒಂದಷ್ಟು ಸ್ಫೂರ್ತಿ, ನಾವುಗಳು ಸಹ ಮುಂದೆ ಹೇಗೆ ನಾವು ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. घाट देखा है ना तुमने, ऐसे 5 घाट हैं दीदी के अंडर में. ಹೆಸರು ಅರುಣಿಮಾ ಸಿನ್ಹಾ ಅಂತ ಹೇಳಿ ಹುಡುಗಿ ಹೆಸರು. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೂ ಆ ಡೀಟೇಲ್ಸ್ ಸಿಗುತ್ತೆ ನನಗೆ ಹೇಳುತ್ತೆ.